ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಎಸ್.ಜಿ. ರಾವ್ ಮಿಲಿಟರಿ ಹೋಟೆಲ್ 1908 ಇಂದ 2026. ಸೊ 18 ವರ್ಷ ಅಂದರೆ 118 ವರ್ಷ ಸಕ್ಸಸ್ಫುಲ್ ಆಗಿ ನಡೆಸ್ಕೊ ಬರ್ತಿರೋ ಒಂದು ಬ್ರ್ಯಾಂಡಿಗೆ ಬಂದಿದ್ದೀವಿ. ಸೊ ಲೊಕೇಶನ್ ಡೀಟೇಲ್ಸ್ ಹೇಳಬೇಕು ಅಂತಂದರೆ ಹಳೆ ಬ್ರಾಂಚು ಕಾಟನ್ಪೇಟೆ ಅಕ್ಕಿಪೇಟೆಯಲ್ಲಿದೆ. ಹೊಸ ಬ್ರಾಂಚ್ ಬಂದ್ಬಿಟ್ಟು ನಿಮಗೆ ರಾಜಾಜಿನಗರ್ ಫಸ್ಟ್ ಬ್ಲಾಕು ವಿದ್ಯಾವರ್ತಕ ಸ್ಕೂಲ್ ಆಪೋಸಿಟಲ್ಲೇ ಲೊಕೇಟ್ ಆಗಿದೆ. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಹೊಸ ಐಟಮ್ಸ್ ಎಲ್ಲ ಯಾವುದೆಲ್ಲ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಸ್ಕಿಪ್ ಮಾಡಿದೆ ಈ ವಿಡಿಯೋ ನೋಡಿ. ಬನ್ನಿ, ಲೆಟ್ಸ್ ಗೋ. ನಮಸ್ತೆ ಸರ್, ಈಶ್ವರರಾವ್ ಸರ್. ಯಾವಾಗ ಶುರು ಆಗಿರೋ ಅನ್ನೋಕ್ಕಿಂತ ನಮಗೆ ನಿಮಗೂ ವಿಡಿಯೋಲೆಲ್ಲ ಮಾತಾಡಿದ್ದೀವಿ. ನಮ್ಮ 1908ರಲ್ಲಿ ಓಲ್ಡ್ ಅಕ್ಕಿಪೇಟೆ ಅಂತ ನಮ್ಮ ಅಕ್ಕಿಪೇಟೆಯಲ್ಲಿ ಇದಾಗಿದ್ದು OTC ರೋಡು. ಅಲ್ಲಿಂದಾಗಿ ನಮ್ಮ ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ ಎದುರುಗಡೆ ಹೋಗಿದ್ದೀವಿ. ಅಲ್ಲಿ ಸ್ವಲ್ಪ ಪಾರ್ಕಿಂಗ್ ಪ್ರಾಬ್ಲಮ್ಮು, ಜಾಗ ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ಇಲ್ಲಿ ಫ್ಯಾಮಿಲಿ ರೆಸ್ಟೋರೆಂಟ್ ಮಾಡಿದ್ದೀವಿ. ಇಲ್ಲಿ ಇದು ರಾಜಾಜಿನಗರ ವಿದ್ಯಾವರ್ಧಕ ಸ್ಕೂಲ್ ಫಸ್ಟ್ ಬ್ಲಾಕು ರಾಜಾಜಿನಗರ. ಇವಾಗಲೂ ತುಂಬ ಜನಕ್ಕೆ ಗೊತ್ತಿಲ್ಲ ಅಡ್ರೆಸ್ಸು. ನಿಮ್ಮ ಮೂಲಕನೇ ನೀವೇ ತಿಳಿಸ್ಬೇಕು ಸ್ವಲ್ಪ ಜನಕ್ಕೆ. ಇವಾಗ ತುಂಬ ಹಳಬರಿಗಾಗಲಿ ಹೊಸಬರಿಗಾಗಲಿ ಸ್ವಲ್ಪ ಜನಕ್ಕೆ ಗೊತ್ತಾಗಿದೆ. ಇವಾಗ ಹೊಸಬರು ಹಳಬರು ಬರೋವರೆಲ್ಲ ನಮಗೆ ರಿಪೀಟೆಡ್ ಕಸ್ಟಮರ್ ಆಗಿದ್ದಾರೆ. ಒಳ್ಳೆ ರಿಸಲ್ಟ್ ಇದೆ ಸರ್. ಏನೋ ನಿಮ್ಮ ಒಂದು ಚಾನಲಿಂದ ನಮಗೆ ತುಂಬ ಒಳ್ಳೆ ಬೆಸ್ಟ್ ರಿಸಲ್ಟ್ ಇದೆ. ನಮಗೆ ಎಲ್ಲ ದಿನವೂ ಸಂಡೇನೇ ಅನ್ನಬೇಕು, ಯಾವ ಗುರುವಾರ ಆಗಲಿ ಯಾವ ಮಂಗಳವಾರನೂ ಇದೆ, ಎಲ್ಲ ದಿನವೂ ಭಾನುವಾರನೇ ಸೂಪರ್ ಸರ್. ನಮ್ಮಲ್ಲಿ ಏನೇನೆಲ್ಲ ವೆರೈಟೀಸ್ ಅಂದರೆ ಈ ನಡುವೆ ಇರೋದರಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡ್ತಿದ್ದೀವಿ ನೋಡಿ. ಬೆಳಿಗ್ಗೆ ದೋಸೆ ತುಂಬ ಜನಕ್ಕೆ ಗೊತ್ತಿಲ್ಲ, ವಿಡಿಯೋಲ್ಲಿ ಯಾರಿಗೂ ದೋಸೆ ಇರೋದು ಗೊತ್ತಿಲ್ಲ. ದೋಸೆ, ಇಡ್ಲಿ, ಕಾಲು ಸೂಪು, ಬೆಳಿಗ್ಗೆ ಬೋಟಿ, ಕೈಮಾ ಸಾರು, ಆಮೇಲೆ ಮಟನ್ ಪೆಪ್ಪರು, ಚಿಕನ್ ಪೆಪ್ಪರು, ಮಟನ್ ಗ್ರೀನು, ಚಿಕನ್ನು ಫ್ರೈ, ಮಟನ್ ಫ್ರೈ, ಕೆಲವೊಂದು ಮಟನ್ ಚಾಪ್ಸು, ಎಲ್ಲ ಥರದ್ದು. ಇನ್ನೂ ಒಂದು 2-3 ಐಟಮ್ಮು ಹೊಸದು ಮಾಡ್ಬೇಕಂತಿದ್ದೀವಿ. ಸ್ವಲ್ಪ ದಿನದಲ್ಲೇ ಕೆಲವೊಂದು ಇದು ಮಾಡ್ತೀವಿ. ಅದರಲ್ಲಿ ಲಾಲಿಪಾಪು, ಕಬಾಬು ಎಲ್ಲನೂ ಒಳ್ಳೆ ಬೆಸ್ಟ್ ರಿಸಲ್ಟ್ ಇದೆ ಸರ್. ಕ್ವಾಲಿಟಿ ಕ್ವಾಂಟಿಟಿಯಲ್ಲಿ ನಮ್ಮಲ್ಲಿ ಏನು ಮಾತಾಡೋಂಗಿಲ್ಲ. ಬೇಕಾದ್ರೆ ಒಂದು ಸ್ವಲ್ಪ ಹೊತ್ತು, ಇವಾಗ ನೋಡಿ ತುಂಬ ಕಸ್ಟಮರು ಅವರು 20 ನಿಮಿಷದಿಂದ ಅರ್ಧ ಗಂಟೆ ವೆಯ್ಟ್ ಮಾಡ್ತಾರೆ. ಅರ್ಧ ಗಂಟೆ ಅಂತೂ ವೆಯ್ಟ್ ಮಾಡೇ ಮಾಡ್ತಾರೆ. ನೋಡಬೇಕಂದ್ರೆ ನೀವು ಇವಾಗಲೇ ನೀವು ಬೇಕಾದ್ರೆ ಇಲ್ಲೇ ಇದು ಮಾಡ್ಕೊಬೋದು. ಒಳ್ಳೆ ಇದಿದೆ ಸರ್. ಟೈಮಿಂಗ್ಸು ನೋಡಿ, ನಮ್ಮ ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ ಎದುರುಗಡೆ ಬಂದು ಭಾನುವಾರ ಬೆಳಿಗ್ಗೆ 4:00 ಸಂಜೆ 9:30-10 ಗಂಟೆ ಇದರಲ್ಲಿ. ಬೇರೆ ದಿನ ಬೆಳಿಗ್ಗೆ 5:30 ರಾತ್ರಿ 10 ಗಂಟೆ ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ ಎದುರುಗಡೆ. ಇದೇ ವಿದ್ಯಾವರ್ಧಕ ಸ್ಕೂಲು ರಾಜಾಜಿನಗರ ಫಸ್ಟ್ ಬ್ಲಾಕಲ್ಲಿ ನಮ್ಮ ಇಲ್ಲಿ ಇದು. ಬೆಳಿಗ್ಗೆ ಭಾನುವಾರ ಬೆಳಿಗ್ಗೆ 6 ರಾತ್ರಿ 11. ಬೇರೆ ಸೋಮವಾರ ದಿನ ಒಂದೇ ದಿನ ರಜಾ. ಮಂಗಳವಾರದಿಂದ ಶುಕ್ರವಾರವರೆಗೂ ಬೆಳಿಗ್ಗೆ 6 ರಾತ್ರಿ 11. ನಮ್ಮ ಹೋಟ್ಲು ಎಸ್.ಜಿ. ರಾವ್ ಮಿಲಿಟರಿ ಹೋಟೆಲ್ಲು, ರಾಜಾಜಿನಗರ ಫಸ್ಟ್ ಬ್ಲಾಕ್ ವಿದ್ಯಾವರ್ಧಕ ಸ್ಕೂಲ್ ಆಪೋಸಿಟ್ ಸರ್. ಇಲ್ಲಿ ಸೀಮೆಣ್ಣೆ ಬಂಕ್ ಅಂದರೆ ಎಲ್ಲರಿಗೂ ಗೊತ್ತು. ಸೀಮೆಣ್ಣೆ ಬಂಕು ಸಿಗ್ನಲಲ್ಲೇ ಇರೋದು. ಚಿಕನ್ ಬಿರಿಯಾನಿ ಮತ್ತು ಗ್ರೀನ್ ಚಿಕನ್ ಟ್ರೈ ಮಾಡಿದ್ದೀವಿ. ಆ್ಯಂಡ್ ಸೂಪ್ ಇಸ್ ಆಲ್ಸೋ ತುಂಬ ಚೆನ್ನಾಗಿದೆ ಸೂಪು. ನಾನು ಫುಡಿ ಸ್ವಲ್ಪ, ಸೊ ಎಲ್ಲ ಕಡೆ ಟ್ರೈ ಮಾಡ್ತಿದ್ದೀನಿ. ಆ್ಯಂಡ್ ದಿಸ್ ಸೋ ಫಾರ್ ಇಸ್ ದ ಬೆಸ್ಟ್ ಒನ್ ದಟ್ ಐ ಹ್ಯಾವ್ ಹ್ಯಾಡ್. ಅಥೆಂಟಿಕ್ ಆಗಿದೆ, ಟೇಸ್ಟು ತುಂಬ ಚೆನ್ನಾಗಿದೆ. ಥರ ಮೈಲ್ಡ್. ಫಸ್ಟ್ ಟೈಮ್ ನಾವು ಬಂದಿರೋದು, ತುಂಬ ಚೆನ್ನಾಗಿದೆ ಟೇಸ್ಟ್. ಫಸ್ಟ್ ಟೈಮು ನಮ್ಮ ಅಳಿಯ ಕರ್ಕೊಂಡು ಬಂದರು, ತುಂಬ ಚೆನ್ನಾಗಿದೆ. ಈ ಗ್ರೀನ್ ಚಿಕನ್ ಟೇಸ್ಟ್ ಸೂಪರ್ ಆಗಿದೆ. ನಾನು ಈ ಬ್ರಾಂಚ್ ಆದಾಗಿಂದ ಟ್ರೈ ಮಾಡ್ತಾ ಇದ್ದೀನಿ. ಬಿಕಾಸ್ ಐ ಆಮ್ ಮ್ಯಾರಿಡ್ ಟು ಬ್ಯಾಂಗ್ಳೂರ್, ಫ್ರಮ್ ಶಿವಮೊಗ್ಗ ಟು ಬ್ಯಾಂಗ್ಳೂರ್. ಸೊ ಈ ಬ್ರಾಂಚ್ ಆದಾಗಿಂದ ಇಲ್ಲಿ ಟ್ರೈ ಮಾಡ್ತಿದ್ದೀನಿ. ಸೊ ಹಳೆ ಟ್ರೈ ಮಾಡಿಲ್ಲ, ಬಟ್ ಇಟ್ ಈಸ್ ಗುಡ್. ನಾವು ಕಾಟನ್ಪೇಟೆಯಿಂದ ಬರ್ತಾ ಇದ್ವಿ. ಇಲ್ಲಿ ಕಾಟನ್ಪೇಟೆಯಲ್ಲಿ ಅವ್ರದ್ದು ಹಳೇದಿದೆ, ಅಲ್ಲಿಂದನೂ ನಾವು ಬರ್ತಾ ಇದ್ವಿ. ಇಲ್ಲಿ ಬ್ರಾಂಚ್ ಆದ್ಮೇಲೆ ಇಲ್ಲೂ ಬಂದಿದ್ದೀವಿ ಅಷ್ಟೇ. ಇಲ್ಲ ಮಟನ್ ಚಾಪ್ಸ್, ಮುದ್ದೆ. ನಮ್ಮ ಹಸ್ಬೆಂಡ್ ಇಲ್ಲಿ ಫಸ್ಟ್ ಟೈಮ್ ಕರ್ಕೊಂಡು ಬಂದಿದ್ದಾರೆ, ತುಂಬ ಚೆನ್ನಾಗಿದೆ. ಅಲ್ಲೂ ಆಲ್ರೆಡಿ ವಿ ಆರ್ ರೆಗ್ಯುಲರ್ ಕಸ್ಟಮರ್ ಫಾರ್ ಅಕ್ಕಿಪೇಟೆ. ಹೌದು, ಇಲ್ಲಿ ತುಂಬ ಚೆನ್ನಾಗಿದೆ.
ಬಿಸಿ ಬಿಸಿ ಕಾಲ್ ಸೂಪು ಒಂದಲ್ಲ 3 ಬೇಕು ಅಂತ ತರಿಸಿದ್ದೀನಿ. ಸೊ ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ಟ್ರೈ ಮಾಡೋದು ಫುಲ್ಲು ಪುಡಿ ಆಗೋಯ್ತು ನೋಡಿ. ಅಷ್ಟೇ ಮುಗೀತು ಕತೆ. ಸೊ ಇದನ್ನು ತಗೊಂಡು ಒಂದು ಬೈಟ್ ಹೋಗೋಣ. ಬೋನು ಕೂಡ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ. ಬೋನ್ ಒಂದು ಬೈಟಲ್ಲೇ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿ ಹಾಗೆ ಖಾಲಿ ಆಗ್ಬಿಡುತ್ತೆ ಅಂತಲೇ ಹೇಳ್ಬೇಕು. ಆ್ಯಂಡ್ ಸೂಪು ಆ ಫ್ಲೇವರು ಬೆಳಗ್ಗೆ ಬಂದಿದ್ದ ತಕ್ಷಣ ಬಿಸಿ ಬಿಸಿ ಕಾಲ್ ಸೂಪು. ನೀವು ಇನ್ ಕೇಸ್ ಲಕ್ಕಿ ಆಗಿದ್ದರೆ ಮಧ್ಯಾಹ್ನ ಕೂಡ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ ಇರೋದ್ರ ಸೂಪು. ನೆಕ್ಸ್ಟ್ ಲೆವೆಲ್. ಪ್ರತಿಯೊಂದು ಐಟಮು ತರಿಸಿದ್ದೀವಿ. ಸೊ ಲಾಸ್ಟ್ ಟೈಮ್ ಬರೀ ಚಿಕನ್ ಐಟಮ್ ತರಿಸಿದ್ವಿ. ಈ ಸತಿ ಮಟನ್ ಚಿಕನ್ ನೋ ಕಾಂಪ್ರಮೈಸಿಂಗ್ ಎಲ್ಲನೂ ತರಿಸ್ಬಿಡೋಣ ಅಂತ ಅಂದ್ಬಿಟ್ಟು. ಸೊ ಏನೆಲ್ಲ ತರಿಸಿದ್ವಿ ಅಂತ ಹೇಳಿದ್ರೆ ಫಸ್ಟು ರಾಗಿ ಮುದ್ದೆ. ಸೊ ರಾಗಿ ಮುದ್ದೆಗೆ ವಿಷಯ ನೋಡಿದ್ರೆ ಮಟನ್ ಕೈಮಾದು ಗ್ರೇವಿ ಹಾಕೊಂಡಿದ್ವಿ. ಪರೋಟಾಗೆ ಅದೇ ಥರ ಚಿಕನ್ ಗ್ರೇವಿನೂ ಕೂಡ ಹಾಕೊಂಡಿದ್ವಿ. ಚಿಕನ್ ಕುರ್ಮಾ ಅಂತ ಹೇಳ್ತಾರೆ. ಸೊ ಆಲ್ಸೋ ಇಲ್ಲಿ ಮೇನ್ ಸ್ಟಾರ್ಟರ್ಸಲ್ಲಿ ನೋಡೋಕೋದ್ರೆ ನಿಮಗೆ ಮಟನ್ ಅಲ್ಲ, ಇದು ಚಿಕನಲ್ಲಿ ಉದಯಗಿರಿ ಇವರ ಸ್ಪೆಷಲ್ ಗ್ರೀನ್ ಚಿಕನ್ ಅಂತಲೂ ಕೂಡ ಕರೀತಾರೆ. ಲಾಲಿಪಾಪ್ ಇದೆ ನಮ್ಮ ಹತ್ರ. ಮಟನಲ್ಲಿ ಪೆಪ್ಪರು, ಪೆಪ್ಪರು ಮಸಾಲ, ಮತ್ತು ಆಲ್ಸೋ ನೋಡೋಕೋರೆ ಮಟನಲ್ಲಿ ಬೋಟಿ, ಮಟನಲ್ಲಿ ಕೈಮಾ ಕೂಡ ಇರುತ್ತೆ ಗೈಸ್. ಮಟನ್ ಕೈಮಾ ಮತ್ತು ಚಾಪ್ಸ್ ಪೀಸಸ್ಸು ಕೂಡ ಇದೆ. ಸೊ ಇದನ್ನೆಲ್ಲ ಟ್ರೈ ಮಾಡೋಣ. ಸೊ ಫಸ್ಟು ರಾಗಿ ಮುದ್ದೆ, ನಮ್ಮ ಟ್ರೆಡಿಷನಲ್ ರಾಗಿ ಮುದ್ದೆ ಅಂತಲೇ ಹೋಗೋಣ. ರಾಗಿ ಮುದ್ದೆಗೆ ವಿಷಯ ನೋಡೋಕೋರೆ ಮಟನ್ ಕೈಮಾ ಗ್ರೇವಿ ಇದೆಯಲ್ಲ, ಗ್ರೇವಿ ಜೊತೆಗೆ ಹೋಗ್ಬಿಡೋಣ ಅಂತ. ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ ಗೈಸ್. ತಂದೆ ಒಂದು 5 ನಿಮಿಷ ಆಯಿತು, ಬಟ್ ಆದರೂ ಕೂಡ ಅಷ್ಟೇ ಸಾಫ್ಟ್ನೆಸ್ ಅದು ಲೈಕ್ ಹಂಗೆ ಮೇಂಟೈನ್ ಆಗಿದೆ ಅಂತಲೇ ಹೇಳಬೇಕು. ಸೊ ಮೇಲೆ ಒಂದು ಕೈಮಾ ಇಟ್ಟಿದ್ದೀನಲ್ಲ, ಸೊ ಅದನ್ನು ಕೂಡ ಲೈಟಾಗಿ ಟ್ರೈ ಮಾಡೋಣ. ಮಟನ್ ಪರ್ಫೆಕ್ಟಾಗಿ ಹಿಡಿದಿದ್ದಾರೆ. ಥ್ರೂಔಟ್ ಆ ಮಸಾಲಾಸ್ ಗೊತ್ತಾಗ್ತದೆ. ಒಂದು ಗ್ರೀನ್ ಮಸಾಲ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳಬೇಕು. ಸೊ ಪಕ್ಕದಲ್ಲೇ ಕೈಮಾ ಅಲ್ಲ ಗೊಜ್ಜು, ಲೈಕ್ ಬೋಟಿ ಗೊಜ್ಜು ಅಥವಾ ಬೋಟಿ ಫ್ರೈ ಇದೆ ಆ್ಯಕ್ಚುಲಿ. ಸೊ ಬೋಟಿ ಫ್ರೈನ ನೀವು ಕನ್ಸಿಸ್ಟೆನ್ಸಿ ನೋಡಿದ್ರೆ ಫುಲ್ಲು ಗ್ರೇವಿ ಥರ ಇರುತ್ತೆ. ಏನು ಪರೋಟಾಗೆಲ್ಲ ಚೆನ್ನಾಗಿರುತ್ತೆ. ಅಲ್ಟಿಮೇಟ್ ಗೈಸ್, ಸೀರಿಯಸ್ಲಿ ಬೋಟಿ ಲವರ್ಸ್ಗೆ ಮಾಡಿಸಿರೋ ಒಂದು ಪ್ಲೇಸ್ ಅಂತಲೇ ಹೇಳಬೇಕು. ಆ್ಯಂಡ್ ಆ್ಯಕ್ಚುಲಿ ಅದು ಸ್ಮೆಲ್ ಇಲ್ಲ, ಅದೇ ಥರ ಒಳ್ಳೆ ಕ್ವಾಲಿಟಿಯಲ್ಲಿ ಯೂಸ್ ಮಾಡಿದ್ದಾರೆ. ಫಿಂಗರ್ ರಿಸಿಂಗ್ ಕೂಡ ಅಂತ ಹೇಳ್ತಾರಲ್ಲ ಆ ಥರ ಇದೆ. ಪಕ್ಕದಲ್ಲಿ ಪರೋಟ ಜೊತೆ ಬರ್ತೀನಿ. ಪರೋಟಾಗೆ ಆ ಚಿಕನ್ ಕುರ್ಮಾನ ಹಾಕಿ ಹೀರ್ಕೊಬಿಟ್ಟಿದೆ. ಇಲ್ಲಿ ಪೀಸಸ್ ನೀವು ನೋಡ್ಬೋದು, ಸಿಕ್ಕಾಪಟ್ಟೆ ಸಾಫ್ಟ್ ಆಗಿರೋ ಪೀಸು ಒಳಗೆ ಹಿಂಗೆ ಇಟ್ಟು ಆ ಗ್ರೇವಿ ಜೊತೆಗೆ ಒಂದು ಬೈಟು. ಅಪ್ಪ ಅದು ಹೀರ್ಕೊಂಡಿರೋದಕ್ಕೂ ಪರೋಟ ಅಂತೂ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ. ಆ್ಯಂಡ್ ಟೇಸ್ಟು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಲಾಲಿಪಾಪ್, ಚಿಕನ್ ಕಡೆ ಬಂದರೆ ಲಾಲಿಪಾಪ್ ಇದೆ. ಲಾಲಿಪಾಪು ಅಷ್ಟೇ ಗರಿಯಾದಂಥ ಒಂದು ಲಾಲಿಪಾಪ್ ಅಂತಲೇ ಹೇಳಬೇಕು. ಸೂಪರ್ ಇದೆ. ಹಂಗೆ ಒಂದು ಬೈಟ್ ಹೋಗೋಣ. ಲಾಲಿಪಾಪ್ ಒಂಥರ ಡಿಫ್ರೆಂಟ್ ಮಸಾಲ ಅಂತಲೇ ಹೇಳ್ಬೇಕು ಗೈಸ್. ಆ್ಯಕ್ಚುಲಿ ನೋಡ್ಕೊಂಡು ಅದು ಒಂಥರ ಸ್ಪೈಸಿ ಆಗಿದೆ. ಒಂದು ಒಳ್ಳೆ ಮಸಾಲ ಹಾಕಿದ್ದಾರೆ. ಯೂಶ್ವಲ್ ಕಬಾಬ್ ಥರ ಇಲ್ಲ, ಒಂಥರ ಲಾಲಿಪಾಪಲ್ಲಿ ಒಂಥರ ಮಸಾಲ ಆ್ಯಡ್ ಮಾಡಿದ್ರೆ ಹೇಗಿರುತ್ತೆ ಆ ಥರ ಒಂದು ಟೇಸ್ಟು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಚಿಕನಲ್ಲಿ ಉದಯಗಿರಿ ಅಂತ ಹೇಳಿದ್ನಲ್ಲ ನೋಡಿ, ಉದಯಗಿರಿನೂ ಕೂಡ ಸಿಕ್ಕಾಪಟ್ಟೆ ಸಾಫ್ಟು ನೋಡಿ. ಇದು ನನಗೆ ಒಂದು ಬೈಟು. ಗ್ರೀನ್ ಚಿಕನ್ ಅಂತ ಹೇಳ್ತಾರೆ. ಇವ್ರ ಸ್ಪೆಷಲ್ ಐಟಮು ಬೇರೆ ಎಲ್ಲೂ ಸಿಗೋಲ್ಲ. ಗ್ರೀನ್ ಚಿಕನ್ ಅಂತ ಚೆನ್ನಾಗಿದೆ. ಥರ ಫುಲ್ಲು ಪುದೀನ ಫ್ಲೇವರ್ಸ್ ಎಲ್ಲ ಹಾಕಿ ಸೆಮಿ ಗ್ರೇವಿಯಾಗಿ ಕೊಟ್ಟಿರ್ತಾರೆ. ಸೂಪರಾಗಿ ಟ್ರೈ ಮಾಡ್ಬಿಡ್ಬೋದು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಆ್ಯಕ್ಚುಲಿ ನೋಡ್ಕೋರೆ ಮಟನ್ ಕೈಮಾ ಅಲ್ಲ, ಚಾಪ್ಸ್ ನೋಡಿ. ಯಪ್ಪ ಏನೇನು ದೊಡ್ಡ ಪೀಸಸ್ ಹಾಕಿದ್ದಾರೆ. ಹೋಗ್ಬಿಟ್ಟು ಡನ್ ಅಷ್ಟೇ. ಮಟನ್ ಚಾಪ್ಸ್ ಅಂತೂ ಹೈಲಿ ರೆಕಮೆಂಡೆಡ್. ಸಿಕ್ಕಾಪಟ್ಟೆ ಸಾಫ್ಟ್ ಆಗಿರುತ್ತೆ, ಗ್ರೇವಿ ಜೊತೆ ಬರುತ್ತೆ, ಅಲ್ಟಿಮೇಟ್ ಆಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಮಟನ್ ಪೆಪ್ಪರ್ಗೆ ಹೋಗೋಣ. ಇದಕ್ಕೆ ವೆಯ್ಟಿಂಗ್ ಆಗ್ತಿದ್ದೀನಿ ನಾನು. ಯಪ್ಪ ಫುಲ್ಲು ನೋಡ್ಕೊಂಡ್ರೆ ಪೆಪ್ಪರ್ ಮಸಾಲ, ಮೀಟ್ ಕ್ವಾಲಿಟಿ ನೋಡಿ. ಪೆಪ್ಪರ್ ಹೈಲಿ ರೆಕಮೆಂಡ್ ಅಂತ ಯೂಸ್ ಮಾಡಿಬಿಟ್ಟಿದ್ದೀನಿ ಚಾಪ್ಸ್ಗೆ. ಬಟ್ ಪೆಪ್ಪರ್ನ ಟ್ರೈ ಮಾಡಿ, ಸಿಕ್ಕಾಪಟ್ಟೆ ಸೂಪರ್ ಆಗಿದೆ. ಮಸ್ಟ್ ಟ್ರೈ ಅನ್ನೋದು ಅದೇ. ಒಂದು ಪೆಪ್ಪರ್ ಲವರ್ ಆಗಿ ಸೂಪರಾಗಿ ನನಗೆ ತುಂಬಾ ಇಷ್ಟ ಆಗಿದೆ. ನೆಕ್ಸ್ಟ್ ಪಲಾವು, ಮಟನ್ ಪಲಾವ್ ಟ್ರೈ ಮಾಡೋಣ ಗೈಸ್. ಬಿಸಿ ಚಿಕನ್ ಪಲಾವು, ಬಿಸಿ ಮಟನ್ ಪಲಾವು. ಸೊ ಇಲ್ಲಿ ನೋಡಿದ್ರೆ ಫುಲ್ಲು ರೈಸು ಪೀಸು ಎಲ್ಲ ಇಟ್ಕೊಬಿಟ್ಟಿದ್ದೀವಿ. ಸೊ ಇಲ್ಲಿ ಪೀಸ್ ನೋಡ್ತಿದ್ದೀರಾ ಹೆಂಗಿದೆ ನೋಡಿ. ಒಬ್ಬ ಜ್ಯೂಸು ಸೂಪರ್. ಇದ್ರ ಜೊತೆಗೆ
ಸ್ವಲ್ಪ ಹಿಂಗಿಟ್ಟು ಹಂಗೆ ಇವರು ರೈತ ಇಟ್ ಈಸ್ ಲೈಕ್ ಆನಿಯನ್ ಸ್ಯಾಲಡು ಒಂದೇ ಬೈಟಲ್ಲಿ ಹೋಗೋಕ್ಕೆ ತುಂಬ ಖುಷಿ ಆಗುತ್ತೆ. ಏನಿದೆ ಅಂದರೆ ಕಾಂಬಿನೇಷನು ರೈಸು ಜೊತೆಗೆ ಪೀಸು ಆನಿಯನ್ ರೈತ ಅಂದರೆ ಸೆನ್ಸ್ ಲೈಕ್ ಆನಿಯನ್ ಚಟ್ನಿ ಅಂತ ಹೇಳ್ತಾರಲ್ಲ, ಸೂಪರ್ ಕಾಂಬಿನೇಷನ್. ಆ ಚಟ್ನಿ ಜೊತೆ ಟ್ರೈ ಮಾಡಿ, ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಜೊತೆಗೆ ಪೀಸು ಅಷ್ಟೇ ಸಿಕ್ಕಾಪಟ್ಟೆ ಸಾಫ್ಟಾಗಿ ಸೂಪರಾಗಿರುತ್ತೆ. 1 ಬೈಟ್ ಅಲ್ಲ 2 ಬೈಟ್ 3 ಬೈಟ್ ಅಂತ ಹೋಗ್ತಾ ಇರ್ತೀರಾ, ಅಷ್ಟು ಸೂಪರಾಗಿರುತ್ತೆ. ನೆಕ್ಸ್ಟ್ ಲೆವೆಲು ಇಲ್ಲಿ ಪೀಸ್ ನೋಡ್ತಿರ್ಬೇಕು ಮಟನ್ದು ನೋಡಿ. ಹಾ ಪಿಂಕಿಶ್ ಮೀಟ್ ಅಂತಲೇ ಹೇಳಬೇಕು. ಹಂಗೇ ರೈಸು ಅಲ್ಟಿಮೇಟ್ ರೈಸ್ ಸೂಪರಾಗಿದೆ. ಖಂಡಿತ ಲಾಸ್ಟಲ್ಲಿ ಪಲಾವ್ ತೊಗೊಳ್ಳಿ, ಸೂಪರಾಗಿ ಫಿನಿಶಿಂಗ್ ಮಾಡಿ. ವಿಡಿಯೋ ಎಷ್ಟಾಗಿ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇಯ್ನ್ಲಿ ರಸಮ್ನ ಬಿಟ್ಬಿಟ್ಟಿದ್ದೀವಿ ನೋಡಿ, ಎಲ್ಲ ಮುಗಿದ್ಮೇಲೆ ರಸಮ್ ಬೇಕೇ ಬೇಕಲ್ಲ, ಹಾಗಾಗಿ ಆಹಾ ಸೂಪರಾಗಿದೆ ಗೈಸ್. ಅಪ್ಪ ಲಾಸ್ಟ್ ಇದನ್ನು ಮರ್ತೋಗಿದ್ವಿ, ಲಾಸ್ಟ್ ಟೈಮೆಲ್ಲ ಟ್ರೈ ಮಾಡಿರಲಿಲ್ಲ, ಈ ಸತಿ ಟ್ರೈ ಮಾಡಿದ್ವಿ. ಸೂಪರಾಗಿದೆ. ಎಲ್ಲ ಫೈನಲ್ ಫಿನಿಶ್ ಆದಮೇಲೆ ಕಣ್ಣಲ್ಲಿ ನೀರು ಬರುತ್ತೆ, ಆನಂದ ಕಣ್ಣೀರು ಆ ಥರ ನೆಕ್ಸ್ಟ್ ಲೆವೆಲಾಗಿರುತ್ತೆ. ಸೊ ಸೂಪರಾಗಿ ಟ್ರೈ ಮಾಡ್ಬಿಟ್ಟು ಮಜಾ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇಯ್ನ್ಲಿ ಬೈಕ್ ಈ ಥರ ಒಂದು ಒಳ್ಳೆ ನಾನ್ ವೆಜಿಟೇರಿಯನ್ ಮಟನ್ನು ಚಿಕನ್ನು ಪಲಾವ್ ಒಂಥರ ಲೈಕ್ ಹಳೇ ಮಿಲಿಟ್ರಿ ಹೋಟೆಲಲ್ಲಿ ಟ್ರೈ ಮಾಡಬೇಕು ಅಂತ ಕೇಳ್ತಿರ್ತಾರಲ್ಲ, 1908 117 ಇಯರ್ಸಿಂದ ಸಕ್ಸಸ್ಫುಲ್ ಆಗಿ ನಡೆಸ್ಕೊ ಹೋಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅವ್ರ ಹತ್ರ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ಲೈಕನ್ನು ಪ್ರೆಸ್ ಮಾಡಿಬಿಟ್ಟು ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಅವಾಗ ನಾನು ಕೆಲವು ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿಲ್ ದೆನ್ ಇಟ್ಸ್ ಬೈ ಫ್ರಮ್ ದಿನೇಶ್. ಡೂ ವಾಟ್ ಯು ಲವ್. ಬಾಯ್.